ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ FA2 ಅಂದರೆ ದ್ವಿತೀಯ ರಚನಾತ್ಮಕ ಆಕಲನ್ ಆಗಸ್ಟ್ 2026ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈಗಾಗಲೇ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಬರ್ತದೆ. ಎಲ್ಲವುಗಳು ಕೂಡ LBAದು ಇರ್ತವೆ. ಸೊ ಎಡ್ತಲ್ಲಿ ಎಲ್ಲ ವಿಷಯಗಳ ಯಾರಿಗೆ PDF ಬೇಕನ್ನೋರು ನಮ್ಮ ವಾಟ್ಸಪ್ ನಂಬರ್ ಇದೆ 9964050759 ಅಂತ. ಆ ನಂಬರ್ಗೆ ನೀವೇನಾದರೂ ಮೆಸೇಜ್ ಮಾಡಿದರೆ ಅವುಗಳನ್ನು ಬೈ ಮಾಡ್ಬೋದು. ಫ್ರೀಯಾಗಿ PDFಗಳನ್ನು ಕೊಡೋದಿಲ್ಲ. ಓಕೆನಾ? ಎಸ್, ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಆಗಸ್ಟಲ್ಲಿ 15% ಸಿಲೆಬಸ್ಸನ್ನು ಮುಗಿಸ್ಬೇಕಾಗಿತ್ತು. ಇದರಲ್ಲಿ ಆಗಬೇಕಾಗಿರ್ತಕ್ಕಂಥ ಪಾಠಗಳು 3, 5 ಮಹಾತ್ಮ ಗಾಂಧಿ, 6 ಸಮಾಚಾರ ಪತ್ರಿಕೆ ಆತ್ಮಕಥಾ, 7 ಬಂದರ್ ಬಾಟ್ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಇಲ್ಲಿ ತೊಗೊಂಡಿರೋದು ಮಹಾತ್ಮ ಗಾಂಧಿಯಿಂದ 6 ಅಂಕ 4 ಪ್ರಶ್ನೆ, ಸಮಾಚಾರ ಪತ್ರಿಕೆ ಆತ್ಮಕಥಾದಿಂದ 8 ಅಂಕ 4 ಪ್ರಶ್ನೆ, ಬಂದರ್ ಬಾಡ್ದಿಂದ 6 ಅಂಕ 4 ಪ್ರಶ್ನೆ. ಒಟ್ಟು ಈ ಪ್ರಶ್ನೆ ಪತ್ರಿಕೆ 20 ಅಂಕಗಳಿದ್ದಾವೆ. 12 ಪ್ರಶ್ನೆಗಳು ಏನಾಗಿದ್ದಾವಪ್ಪ ಅಂದರೆ ಒಳಗೊಂಡಿದ್ದಾವೆ. ಎಸ್, ಉದ್ದೇಶಗಳ ಆಧಾರಿತವಾಗಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸ್ಮರಣೆಗೆ 6 ಅಂಕ ಕೊಟ್ಟಿದ್ದೀವಿ, ಸಮಜ್ನಾಗೆ 10 ಅಂಕ ಕೊಟ್ಟಿದ್ದೀವಿ, ಅಭಿವ್ಯಕ್ತಿಗೆ 4 ಅಂಕ ಇದೆ. ಸೊ ಲಾಸ್ಟ್ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 20 ಮಾರ್ಕ್ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರದ್ದು 6 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಲಘು ಉತ್ತರದ್ದು 10 ಅಂಕ ಇದ್ದಾವೆ, ದೀರ್ಘ ಉತ್ತರದ 4 ಅಂಕ ಇದೆ. ಒಟ್ಟು 20 ಅಂಕದ ಪ್ರಶ್ನೆ ಪತ್ರಿಕೆ ಇದೆ. ಕಠಿಣತೆ ಮಟ್ಟ ನೋಡೋದಾದರೆ ಸರಳ 6 ಅಂಕ ಇದೆ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಇದೇ ಇತ್ತು ಪಾಠಗಳ ಅಂಕ ಹಂಚಿಕೆ. ಪಾಠ 5 ಮಹಾತ್ಮ ಗಾಂಧಿಯಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಸಮಾಚಾರ ಕಿ ಪತ್ರಿಕೆ ಆತ್ಮಕಥಾದಿಂದ 1 ಅಂಕದ 2, 2 ಅಂಕದ 1, 4 ಅಂಕದ 1, 4 ಪ್ರಶ್ನೆ 8 ಅಂಕ. ಬಂದರ್ ಬಾಂಟದಿಂದ 2 ಅಂಕದ 1 ಅಂಕದ 2, 2 ಅಂಕದ 1, ಸೊ ಟೋಟಲಿ 2 ಅಂಕದ 2 ಇದ್ದಾವೆ. ಸೊ ಟೋಟಲಿ 4 ಪ್ರಶ್ನೆ 6 ಅಂಕ. ಒಟ್ಟು ಇಲ್ಲಿರ್ತಕ್ಕಂಥದ್ದು 1 ಅಂಕದ 6 ಇದ್ದಾವೆ, 2 ಅಂಕದ 5 ಇದ್ದಾವೆ, 4 ಅಂಕದ 1 ಇದ್ದಾವೆ. 12 ಪ್ರಶ್ನೆಗಳನ್ನ 20 ಅಂಕಗಳಿಗೆ ನಾವೇನು ಮಾಡಿದ್ದೀವಿ ಅಂದರೆ ಬಳಕೆಯನ್ನು ಮಾಡಿದ್ದೀವಿ. ಕ್ವಶನ್ ಪೇಪರ್ ಒಂದೇ ಪೇಜಲ್ಲಿ ಬರ್ತದೆ. ಆರಾಮಾಗಿ ಅದನ್ನು ಜೆರಾಕ್ಸ್ ಮಾಡಿನೂ ಕೂಡ ನೀವೇನು ಮಾಡ್ಬೋದು, ಯುಟಿಲೈಸ್ ಮಾಡ್ಬೋದು. ಸೊ ನಾವೇನು ಮಾಡಿದ್ದೀವಿ ಅಂದರೆ ಪ್ರಶ್ನೆಯ ಪತ್ರಿಕೆಯನ್ನು ಉತ್ತರದ ಪುಟದೊಂದಿಗೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಶೇರನ್ನು ಮಾಡ್ತೀನಿ. ಎಸ್, ಸೊ ಇದು ದ್ವಿತೀಯ ರಚನಾತ್ಮಕ ಆಕಲನ್ FA2 ಆಗಸ್ಟ್ 2026 ವಿಷಯ ತೃತೀಯ ಭಾಷಾ ಹಿಂದಿ ಕಕ್ಷಾ 8ವಿ ಇದೆ. ನೆಕ್ಸ್ಟ್ ಅಂಕ 20 ಇದೆ. ಸಮಯ ಬಂದುಬಿಟ್ಟು ಒಟ್ಟಾರೆ ಆಗಿರ್ತಕ್ಕಂಥ ನಿಮಗೆ ಇರ್ತಕ್ಕಂಥ ಸಮಯ 40 ನಿಮಿಷಗಳ ಅವಧಿಗಳನ್ನು ನೀವೇನು ಮಾಡ್ಬೋದು, ಬಳಕೆಗಳನ್ನು ಮಾಡ್ಬೋದು. ಇಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಎಸ್ ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ್ ಲಿಖಿ ಅಂತ ಫಸ್ಟ್ MCQಗಳನ್ನು 2 ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ಪಿತಾ ಕಾ ಅನ್ಯಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಸೊ ಪಿತಾ ಇದರ ಅನ್ಯಲಿಂಗ ಶಬ್ದ ಕೇಳಿದರು. ಸೊ ಪಿತಾದು ಅನ್ಯಲಿಂಗ ಶಬ್ದ ಏನಾಗ್ತದಪ್ಪ ಅಂದರೆ A ಮಾತಾ, B ಮಹಿಳಾ, C ಸ್ತ್ರೀ, D ಸುತ ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ಪಿತಾ ಜೊತೆ ಏನಾಗಬೇಕಪ್ಪ ಅಂದರೆ ಮಾತಾ ಅಂತಕ್ಕಂಥದ್ದು ಆಪ್ಷನ್ ಎ ಆಗಬೇಕು. ಮಹಿಳಾ ಅಂತಂದರೆ ಪುರುಷ ಬರ್ತದೆ, ಸ್ತ್ರೀನೂ ಏನು ಬರ್ತದೆ, ಪುರುಷ ಅನ್ನೋದನ್ನೇ ಬರ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 2ರಲ್ಲಿ ಸುಬಹ ಕಾ ವಿರುದ್ಧಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಸುಬಹದು ವಿರುದ್ಧಾರ್ಥಕ ಶಬ್ದ ಏನಿದೆಪ್ಪ ಅಂತಂದರೆ A ಶಾಮದ, B ರಾತದ, C ದಿನದ, D ದೋಪಹರದ. ಸೊ ಸುಬಹದ್ ಏನಾಗ್ತದಪ್ಪ ಅಂತಂದ್ರೆ ಶಾಮ್ ಅಂತ ಆಗ್ತದೆ. ಸೊ ರಾತದ ಏನಾಗ್ತದೆ, ದಿನ ಅಂತ ಬರ್ತದೆ. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಅನುರೂಪತೆ ಇದ್ದಾವೆ. ಇವುಗಳು ಕೂಡ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ಕವ್ವ ಕಾವ್ ಕಾವ್ ಆದರೆ ಬಿಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕವ್ವ ಕಾವ್ ಕಾವ್ ಅಂತ ಕೂಗಿದ್ರೆ ಬಿಲ್ಲಿಗಳು ಮಾಡ್ತಕ್ಕಂಥ ಶಬ್ದ ಏನಪ್ಪ ಅಂದರೆ ಮ್ಯಾವ್ ಮ್ಯಾವ್ ಅಂತ ಇದೆ. ಸೊ ಮ್ಯಾವ್ ಮ್ಯಾವ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4ಕ್ಕೆ ಬರ್ತೀನಿ. ಎಸ್, ಶ್ರವಣ ಪಿತೃಭಕ್ತಿ ಆದರೆ ಹರಿಶ್ಚಂದ್ರ ಡ್ಯಾಶ್ ಅಂತ ಕೇಳಿದ್ದಾರೆ. ಶ್ರವಣ ಪಿತೃಭಕ್ತಿಯನ್ನು ಏನು ಮಾಡೋದ ತೋರಿಸಿದರೆ ಹರಿಶ್ಚಂದ್ರ ಏನಪ್ಪ ಅಂದರೆ ಸತ್ಯವಾದಿತ ಅಂತ ಹೇಳ್ತಾರೆ. ಸತ್ಯವನ್ನೇ ಪ್ರತಿಪಾದಿಸಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಇತ್ತು. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಎಸ್ 1 ಅಂಕದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಎಸ್, 2 ಪ್ರಶ್ನೆ 2 ಅಂಕ. ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ ಔರ್ ಸುಲಭ ಸಾಧನ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ಸೊ ಬಡವರು ಮತ್ತು ಶ್ರೀಮಂತರಿಗೆ ಇರ್ತಕ್ಕಂಥ ಜ್ಞಾನದ ಸರಳ ಮತ್ತು ಅತಿ ಸುಲಭವಾದ ಸಾಧನೆ ಯಾವುದು ಅಂತ ಕೇಳಿದರು. ಸಮಾಚಾರ ಪತ್ರ, ದಿನಪತ್ರಿಕೆ ಅನ್ನೋದನ್ನು ನೀವು ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ 6ಕ್ಕೆ ಬರೋಣ.
ಬಿಲ್ಲಿ ಕ್ಯಾ ಲೇಕರ್ ಆಯಿ ಅಂತ ಕೇಳಿದ್ದಾರೆ. ಸೊ ಎಸ್, ಬೆಕ್ಕು ಏನು ತೆಗೆದುಕೊಂಡು ಬಂದಿತ್ತು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಬಿಲ್ಲಿ ತರಾಜು ಲೇಕರ್ ಆಯಿ ಅಂತ ಹೇಳಿದ್ದಾರೆ. ಸೊ ಏನಾಗದಪ್ಪ ಅಂತಂದ್ರೆ ಬಿಲ್ಲಿ ಅಂದರೆ ಎಸ್, ಬಿಲ್ಲಿ ಅಂತಂದರೆ ಯಾರಪ್ಪ ಅಂತಂದರೆ ಈ ಬೆಕ್ಕು ಏನು ತೆಗೆದುಕೊಂಡು ಬರ್ತದಪ್ಪ ಅಂತಂದರೆ ತರಾಜು ಅಂದರೆ ತಕ್ಕಡಿ ಅಂತ ಹೇಳ್ತಾರೆ. ಸೊ ಅದು ತಕ್ಕಡಿ ತೆಗೆದುಕೊಂಡು ಬಂದಿತ್ತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಏನಿದೆ ಅಂತಂದರೆ 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ ಇರೋದು. ಪ್ರಶ್ನೆ 7 ಏನಿತ್ತು, ಗಾಂಧೀಜಿ ಪರ್ ನಾಟಕಂ ಕಾ ಕ್ಯಾ ಪ್ರಭಾವ ಪಡ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಆನ್ಸರ್ ಬಂದ್ಬಿಟ್ಟು श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए ಅಂತ ಬರೆದ್ರೆ ಸಾಕು. ಓಕೆನಾ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆಗೆ ಬರ್ತೀನಿ. ಸಮಾಚಾರ ಪತ್ರ ಮೇ ಕೌನ್ ಕೌನ್ ಸೆ ವಿಷಯ ಹೋತೆ ಹೈ ಅಂತ ಕೇಳಿದ್ದಾರೆ. ಸೊ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ವಿಷಯಗಳು ಇರ್ತವೆ ಅಂತಕ್ಕದ್ದನ್ನು ಕೇಳಿದರು. ಇಟ್ಸ್ ಅ ವೆರಿ सिंपल क्वेश्चन. इस समाचार पत्र में देश विदेशों में घटने वाली घटनाओं का विवरण रहता है. खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि, व्यापार संबंधी सूचनाएं मिलती है. कार्टून, पदबंध, विवाह संबंधी विज्ञापन, परीक्षा उपयोगी सामग्री, ಪರೀಕ್ಷಾ ಫಲ್ ಆದಿ ಏನಾಗಿರ್ತದಪ್ಪ ಅಂದ್ರೆ ಈ ಸಮಾಚಾರ ಪತ್ರದಲ್ಲಿ ಇರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಬಂದರ್ ಬಾಂಟ್ ಕವಿತಾ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೇ ಅಂತ ಕೇಳಿದ್ದಾರೆ. ಸೊ ಬಂದರ್ ಬಾಂಟ್ ಅಂತಕ್ಕಂಥ ಈ ಒಂದು ಪಾಠದಿಂದ ನಿಮಗೆ ಏನು ಕಲೀಲಿಕ್ಕೆ ಸಿಗ್ತದೆ ಅಂತ ಕೇಳಿದ್ದಾರೆ. इस पाठ से हमें यह सीख मिलती है कि झगड़ा नहीं करना चाहिए, एक दूसरे का झगड़े से तीसरे का लाभ होता है ಅಂತ ಇತ್ತು. ಇನ್ನು ನೆಕ್ಸ್ಟ್ 5th ಮೇನ್ಸಲ್ಲಿ ಏನಿತ್ತಪ್ಪ ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಕನ್ನಡ ಅಥವಾ ಇಂಗ್ಲೀಷ್ಗೆ ಅನುವಾದವನ್ನು ಮಾಡಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಟೋಟಲ್ ಇಲ್ಲಿ 2 ಪ್ರಶ್ನೆ ಇದ್ದಾವೆ, ಒಂದೊಂದಕ್ಕೆ 1 ಅಂಕ. ವೇ ತ್ಯಾಗ और ತಪಸ್ಯಾ की ಮೂರ್ತಿ ಇದೆ. ಆನ್ಸರ್ ಅವರು ತ್ಯಾಗ ಮತ್ತು ವ್ರತಾಚರಣೆಯ ಸಾಕಾರ ಮೂರ್ತಿಯಾಗಿದ್ದರು. ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿಯೆ, ಸತ್ಯವನ್ನು ಅನುಸರಿಸಬೇಕು. ಇನ್ನು ನೆಕ್ಸ್ಟ್ ಏನು ಕೇಳಿದರು, ನಿಮ್ನಲಿಖಿತ ಪದ್ಯ ಭಾಗಕ ಭಾವಾರ್ಥ ಲಿಖಿ ಅಂತ 2 ಅಂಕಕ್ಕೆ ಕೇಳಿದರು. ಸೊ ಪದ್ಯದ ಸಾಲಿತ್ತು, ಬಂದರನೇ देखा यह झगड़ा, ले तराजू वह अड़ा, बोला झगड़ा ठीक नहीं, बाट के खाना बात सही है. ಇದರ ಆನ್ಸರ್ ಏನಪ್ಪ ಅಂದರೆ बंदर ने 2 बिल्लियों के झगड़े को देखा, वह तराजू लेकर वहाँ आया और कहा कि झगड़ा करना ठीक नहीं है, बाट के खाना बात ही सही है ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು 4 ಅಂಕಕ್ಕೆ ಪ್ರಶ್ನೆ ಇದೆ. ಯಾವುದಾದರೂ ಒಂದು ವಿಷಯದ ಬಗ್ಗೆ ನೀವು 3ರಿಂದ 4 ಸಾಲ ಬರೀಬೇಕು. ದೂರದರ್ಶನ ಅಥವಾ ಸಮಾಚಾರ ಪತ್ರ ಅಂತ ಇದೆ. ಸೊ ನಾನು 2 ಕೂಡ ಕೊಟ್ಟಿದ್ದೀನಿ. ಸೊ ದೂರದರ್ಶನದಲ್ಲಿ ಏನು ಬರ್ಬೋದು, दूरदर्शन से समाचार सुन सकते हैं, देख भी सकते हैं, सिनेमा देख सकते हैं. बहुत सारे समाचार पत्र देश विदेश की खबरें सुन सकते हैं. मौसम, विज्ञान, शिक्षा आदि विषयों की जानकारी मिलती है. इन समाचार पत्र अंदर समाचार पत्र को पढ़ और देख सकते हैं. देश विदेश की खबरें, व्यापार, शिक्षा, खेलकूद, विज्ञान, चिकित्सा विज्ञान, अंतरिक्ष विज्ञान, सिनेमा, मनोरंजन, मौसम की जानकारी आदि के बारे में ಪಡ ಸಕ್ತೆ ಹೈ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 8ನೇ ತರಗತಿಯ ಹಿಂದಿಯಲ್ಲಿನ FA2 ಕ್ವಶನ್ ಪೇಪರ್. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.